ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ಆದರೆ ನಮ್ಮ ಕೆಪಾಸಿಟಿ ಮೇಲೆ, ನಮ್ಮ ಒಂದು ಪ್ರತಿಭೆ ಮೇಲೆ. ಆದ್ದರಿಂದ ಇವತ್ತು ನಾವು ಆ ಪ್ರತಿಭೆಯನ್ನು ಸರಿಯಾದ ರೀತಿಯಾಗಿ ಉಪಯೋಗಿಸುವಂಥ ವ್ಯವಸ್ಥೆ ಆಗಬೇಕು. ಅದನ್ನು ತಯಾರು ಮಾಡ್ತಕ್ಕಂಥದ್ದೇ ಇವತ್ತು ಈ ಕಾನ್ಫರೆನ್ಸಿನ ಉದ್ದೇಶ. ಅಂದರೆ ಇವತ್ತು ಒಂದು ರೀತಿ ಇದು ದೇಶ ಸೇವೆ. ನಮ್ಮ ಜನ ಅವರು ಸಶಕ್ತರಾದರೆ ಮತ್ತು ಅವರು ಒಳ್ಳೆಯ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಅವ್ರಿಗೆ ಶಕ್ತಿ ಬಂದರೆ ಅದು ಅವರೊಬ್ಬರೇ ಶಕ್ತಿಶಾಲಿ ಆಗ್ತಾಯಿಲ್ಲ, ಅಥವಾ ಅವ್ರ ಕುಟುಂಬಕ್ಕೆ ಶಕ್ತಿ ಸಿಗ್ತಾಯಿಲ್ಲ, ಇಡೀ ನಮ್ಮ ದೇಶವೇ ಶಕ್ತಿಶಾಲಿ ಆಗ್ತದೆ. ಯಾಕಂದರೆ ಎಲ್ಲರೂ ಶಕ್ತಿಶಾಲಿ ಆದಾಗ ಇಡೀ ದೇಶವೇ ಶಕ್ತಿಶಾಲಿ ಆದಂಗೆ. ಸೊ ಇದು ಸಮಾಜದ ನಿರ್ಮಾಣದ ಭಾಳ ಮುಖ್ಯವಾದಂಥ ಕೆಲಸ. ಇದು ಕೇವಲ ಸ್ಕೂಲ್ಗಳು, ಕಾಲೇಜ್ಗಳು ಅವ್ರು ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಫೋಕಸ್ಸೇ ಬೇರೆ. ಅವ್ರದ್ದು ಕೇವಲ ಎಜುಕೇಷನನ್ನು ಕೊಡಬೇಕು, ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು. ಬಟ್ ಅವರ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು, ಅವರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅದಾಗಬೇಕಾದ್ರೆ ಈ ಥರದ ಒಂದು ಕಾರ್ಯಕ್ರಮಗಳ ಮುಖಾಂತರ ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ. ಸೊ ನನ್ನ ಅಭಿನಂದನೆಗಳು ಈ ವಿಸ್ಡಮ್ ಸ್ಟೂಡೆಂಟ್ಸ್ ಅವರಿಗೆ. ತಾವು ಮಾಡ್ತಾ ಇರ್ತಕ್ಕಂಥ ನಿಜವಾಗಲೂ ಭಾಳ ಒಳ್ಳೆಯ ಕೆಲಸ. ಇದೇ ಥರ ನೀವು ಪ್ರತಿ ವರ್ಷ ಮಾಡಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ನಮ್ಮ ಯುವಕರಿಗೆ ಮಾರ್ಗದರ್ಶನ ನೀಡಿ ಅಂತ ಸಂದರ್ಭದಲ್ಲಿ ಹೇಳಿ, ನಮ್ಮ ಇನ್ನೊಬ್ಬರು ಸ್ನೇಹಿತರು ಕೆಲವು ಅಭಿಪ್ರಾಯಗಳು ಈಗ ವ್ಯಕ್ತಪಡಿಸಿದ್ರು, ಏನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅರೇಬಿಯಾ ಒಂದು ವಿಚಾರದ ಬಗ್ಗೆ ಅಂತ. ಅವರು ಖಂಡಿತ ಪ್ರಸ್ತಾಪ ಕೊಡಲಿ, ನಾವು ಅದನ್ನು ಯಾವ ರೀತಿಯಾಗಿ ಮಾಡೋದಕ್ಕೆ ಆಗುತ್ತೆ ಅಂತ. ಅದು ಯಾಕಂದರೆ ಅದು ಶಿಕ್ಷಣ ಇಲಾಖೆ ಅವರು ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ನೀವು ಒಂದು ಪ್ರಸ್ತಾವನೆ ಕೊಟ್ಟರೆ ಖಂಡಿತ ಅದರ ಬಗ್ಗೆ ಅದನ್ನು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಕಡೆಯಿಂದಲೂ ಕೂಡ ಪರಿಶೀಲಿಸ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಕಾನ್ಫರೆನ್ಸ್ ಚೆನ್ನಾಗಿ ನಡೀಲಿ. ಐ ವಾಂಟ್ ಟು ವಿಶ್ ಆಲ್ ದ ಯಂಗ್ಸ್ಟರ್ಸ್ ಆಲ್ ದ ವೆರಿ ಬೆಸ್ಟ್. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.